ಕಡ್ಬನಕಟ್ಟೆ ಅಂತ ಗ್ರಾಮದಲ್ಲಿರೋ ಪವನ್ ಆರ್ಟಿ ಎಂಬನ ಮದುವೆ ಆಗಿದ್ದೆ. ಅದು ಲವ್ ಮ್ಯಾರೇಜ್ ಆಗಿರೋದು. ನಾನು 17.5 ಇಯರ್ಸ್ ಇರುವಾಗಲೇ ನಾನು ಲವ್ ಮ್ಯಾರೇಜ್ ಮದುವೆ ಮಾಡ್ಕೊಂಡು ನಾನು ಆವಾಗಲೇ ಕನ್ಸೀವ್ ಮಾಡಿದ್ದೆ ಅವನು. ಹಂಗಾಗಿ ನಾನು ಕನ್ಸೀವ್ ಆಗಿದ್ದೆ ಅಂತ ನಾನು ತೆಗೆಸ್ಬಾರ್ದು ಅಂತ ನಾನು ನಮ್ಮೂರಿಗಂತ ಹೋಗಿದ್ದೆ. ಅವ್ನು ಟ್ಯಾಬ್ಲೆಟ್ಸ್ ಕೊಡೋಕ್ಕಂತ ಬಂದಿದ್ದ. ಬಟ್ ನಾನು ತಗೊಳ್ಳಿಲ್ಲ ಅದನ್ನು. ಅವ್ನು ಅಲ್ಲಿಗೆ ಹುಡುಕೊಂಡು ಟ್ಯಾಬ್ಲೆಟ್ಸ್ ಕೊಡೋಕ್ಕೆ ಅಂತ ಬಂದ. ಅಲ್ಲೇ ನಮ್ಮೂರು ಪಕ್ಕದಲ್ಲಿರೋಂಥ ಗ್ರಾಮದಲ್ಲಿ ಮದುವೆ ಆದ. ಬೈರಂಬುದ್ದಿ ಅಂತ ಹೊಂಗೆಮ್ಮ ದೇವಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಇಲ್ಲಿ ಮಾಳಪ್ಪನಟ್ಟಿ ಅಂತ ಇದೆಯಲ್ಲ ಆ ಗ್ರಾಮಕ್ಕೆ ಕರ್ಕೊಂಡು ಬಂದು ಚಿತ್ರದುರ್ಗದಲ್ಲಿ ಒಂದು 4 ಮಂತ್ಸ್ ಅವ್ರ ಅಜ್ಜಿ ಮನೇಲಿ ಇಟ್ಕೊಂಡ್ರು. ಅವ್ರ ಮನೆಗೆ ಗಂಡನ ಮನೆಗೆ ಬಿಟ್ಕೊಳ್ಳಿಲ್ಲ ಅಂತ. 4 ಮಂತ್ಸ್ ಆದಮೇಲೆ ಗಂಡನ ಮನೆಗೆ ಕರ್ಕೊಂಡೋಗಿ ಆದಮೇಲೆ ಅವ್ರ ಅಮ್ಮ ಕೂಡ ನನಗೆ ತುಂಬ ಹೊಡೆಯೋದೆಲ್ಲ ಮಾಡ್ತಿದ್ರು ಸರ್. ನಮ್ಮ ಅಪ್ಪಾಜಿ ಅಮ್ಮ ನಾನು ನೋಡೋಕ್ಕೆ ಬಂದಾಗಲೆಲ್ಲ ವರದಕ್ಷಿಣೆ ಕೊಟ್ಟರೆ ಅಷ್ಟೇ ನಾನು ಒಳಗಡೆ ಬಿಟ್ಕೊಳ್ಳೋದು ಅಂತ ನಮ್ಮ ಅಪ್ಪ ಅಮ್ಮನ ಒಳಗಡೆನೂ ಕೂಡ ನನ್ನನ್ನು ಬಾಣಿತನ ಮಾಡಲಿಕ್ಕೂ ಕೂಡ ಬಿಟ್ಟಿಲ್ಲ ಸರ್. ಹಂಗೆ ಹೊಡೆದು ಕಳಿಸಿದ್ದಾರೆ ನಮ್ಮ ಅಪ್ಪ ಅಮ್ಮನ. ಕೊನೆಗೆ 9 ತಿಂಗಳು ಮಗು ಹುಟ್ಟಿ ನಾಮಕರಣಕ್ಕೆ ಕೂಡ ನಾಮಕರಣನ ಒಡವೆ ಎಲ್ಲ ಕೊಟ್ಟು ವರದಕ್ಷಿಣೆ ಕೊಟ್ಟು ನನ್ನ ಮಗಳಿಗೆ ಒಡವೆ ಎಲ್ಲ ತೊಗೊಂಡು ಬಂದು ಅವರೇ ನಾಮಕರಣ ಕೂಡ ಮಾಡಿ ಎಲ್ಲ ಅವರೇ ನಾಮಕರಣ ಕೂಡ ಮಾಡಿದ್ದಾರೆ ಸರ್. ಇವಾಗ ಒಂದು ಹೊಸ್ದಾಗಿ ಮತ್ತೆ ಮ್ಯಾರೇಜ್ ಆಗಿದ್ದೇನೆ ಸರ್. ಅದು ಆಗಿ 3 ತಿಂಗಳಾಗಿದ್ದೆ. ನನಗೆ ಗೊತ್ತಾಗಿರೋದೇ ನಿನ್ನೆ ಮೊನ್ನೆ. ಅದಕ್ಕೆ ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನಮ್ಮ ಅಕ್ಕಂಗೆ ಕಾಲ್ ಮಾಡಿದೆ, ಈ ಥರ ಮದುವೆ ಆಗಿದ್ದಾನೆ ಅಂತ. ಮನೇಲಿ ಗಾಬರಿ ಆದರು, ಏನಕ್ಕಲ್ಲಿ ಹೋಗಿದ್ದೀರಾ ಅಂತ. ನನ್ನ ಹತ್ರನೇ ಇದ್ದು ಸರ್, ನನ್ನ ಹತ್ರನೇ ಇದ್ದು. ಏನಕ್ಕೆ ಸಲುವಾಗಿ ಹೊಡೆದು ವರದಕ್ಷಿಣೆ ಕೊಡ್ದಲ್ಲೇ ಒಳಗಡೆ ಬರೋಂಗಿಲ್ಲ ನೀವು ಅಂತ ಅವ್ರ ಅಮ್ಮ ನಮ್ಮ ಅಪ್ಪನ್ನೇ ಇಟ್ಕೊಂಡು ಹೊಡೆದಿದ್ದಾರೆ. ಅವ್ರ ಅಮ್ಮ ನಮ್ಮ ಅಮ್ಮನ್ನು ಕೂಡ ಹೊಡೆದಿದ್ದಾರೆ. ನಿನ್ನೆ ರಾತ್ರಿ ನಾನು 9 ಗಂಟೆಗೆ ಅವ್ರ ಮನೆ ಹತ್ರ ಹೋದವಳು. ನಾನು ಬಂದಿದ್ದು ನೋಡಿ ಡೋರ್ ಕ್ಲೋಸ್ ಮಾಡಿಕೊಂಡು ಮತ್ತು ಡೋರೇ ಓಪನ್ ಮಾಡಿಲ್ಲ ಸರ್. ಹಂಗೆ ಲಾಕ್ ಮಾಡ್ಕೊಂಡು ಹಂಗೆ ಲೈಟ್ಸ್ ಎಲ್ಲ ಆನಲ್ಲೇ ಇದೆ. 1 o'clock ತನಕ ನಾನು ಅಲ್ಲೇ ಇದ್ದೀನಿ. ಡೋರ್ ಯಾರೂ ಓಪನ್ ಮಾಡಿಲ್ಲ. ನನ್ನ ಗಂಡನ ಹೆಸರು ಪವನ್ ಆರ್ಟಿ, ಅತ್ತೆ ಹೆಸರು ಪುಟ್ಟಮ್ಮ, ಮಾವನ ಹೆಸರು ತಿಪ್ಪೇಸ್ವಾಮಿ ಅಂತ. ಮತ್ತು ಇವಾಗ ಒಂದು ಹುಡುಗಿನ ಮದುವೆ ಆಗಿದ್ದಾನೆ, ಅರುಂಧತಿ ಅಂತ. ಆ ಹುಡುಗಿ ಅವರಮ್ಮ ಮುಂಚೆ ನನ್ನ ಹತ್ರ ಮಾತಾಡಿದರು. ಬಟ್ ಅವ್ರೇನಂತ ಮಾತಾಡಿದ್ರು, ನಿನ್ನ ಮಗನಿಗೆ ನಾನು ಮನೆ ಕೊಟ್ಟಿದ್ದೀನಿ, ಮನೆ ಓನರ್ ಅಂತ ಮಾತಾಡಿದರು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು. ಇವಾಗ ಅವ್ರ ಮಗಳನ್ನೇ ಇವನು ಮದುವೆ ಆಗಿದ್ದಾನೆ.